ನಟ ದರ್ಶನ್ ಜಾಮೀನು ರದ್ದಾಗೈತಿ. ಹಲವಾರು ದಿನಗಳಿಂದ ಇವತ್ತ ಜಾಮೀನು ರದ್ದಾಗ್ತೈತಿ, ನಾಳೆ ಜಾಮೀನು ರದ್ದಾಗ್ತೈತಿ ಅಂತಿತ್ತು. ಅಂತೂ ಇಂತೂ ಇವತ್ತು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಸೇರಿ ಪವಿತ್ರ ಗೌಡ ಸೇರಿ 7 ಜನರ ಜಾಮೀನನ್ನ ರದ್ದು ಮಾಡೈತಿ. ರೇಣುಕಾ ಸ್ವಾಮಿ ಕೊಲೆ ಆರೋಪಿ ಮತ್ತೆ ಜೈಲ್ ಪಾಲಾಗಕ ರೆಡಿ ಆಗ್ಯಾರ. ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನ ನೀಡೈತಿ. ಹೈಕೋರ್ಟ್ ಕಟುವಾಗಿ ಟೀಕೆ ಮಾಡ್ಕೋತಾ ಈ ರೀತಿಯಾದಂತ ತೀರ್ಪನ್ನ ಕೊಡಬಾರ್ದಿತ್ತು. ಅರ್ಜೆಂಟ್ ಒಳಗ ಬೇಲ್ ಕೊಟ್ಟಾರ. ಏನೋ ಆರೋಪಿನೇ ಅಲ್ಲ, ಖುಲಾಸೆ ನೀಡಬೇಕು ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಒಂದು ತೀರ್ಪನ್ನ ಕೊಟ್ಟಿದ್ರು ಅಂತ ಹೇಳಿ ಇವತ್ತು ಅವ್ರು ನೀಡಿದಂತ ಜಾಮೀನನ್ನ ಸುಪ್ರೀಂ ಕೋರ್ಟ್ ರದ್ದು ಮಾಡೈತಿ. ಇವತ್ತೇ ಕೋರ್ಟ್ ಮುಂದೆ ಬಂದು 7 ಆರೋಪಿಗಳು ಶರಣಾಗತಿಯಾಗಬೇಕು ಅನ್ನೋ ಒಂದು ಆದೇಶವನ್ನ ಸುಪ್ರೀಂ ಕೋರ್ಟ್ ಹೇಳೈತಿ. ಅದ್ರ ಜೊತೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಜೈಲಲ್ಲಿ ಕೊಡಬಾರ್ದು. ಕಾನೂನಿನ ಮುಂದೆ, ನ್ಯಾಯಾಲಯದ ಮುಂದೆ ಎಲ್ಲರೂ ಒಂದೇ. ಸೆಲೆಬ್ರಿಟಿಗಳಿಗೆ ಒಂದು ನ್ಯಾಯ, ಸಾಮಾನ್ಯ ಜನರಿಗೆ ಒಂದು ನ್ಯಾಯ ಕೊಡಬಾರ್ದು. ಈ ರೀತಿ ಕೊಡಬಾರ್ದು ಅನ್ನೋದಕ್ಕಾಗಿ ಪ್ರತಿಯೊಂದು ಹೈಕೋರ್ಟ್ಗೂ ಅರ್ಜಿಯನ್ನ ಕಳಿಸ್ರಿ, ಈ ಒಂದು ಪ್ರತಿಯನ್ನ ಕಳಿಸ್ಕೊಡ್ರಿ ಅಂತ ಸುಪ್ರೀಂ ಆದೇಶ ಮಾಡಿ. ತಿಂಗಳಗಟ್ಟಲೆ ಜೈಲೊಳಗಿದ್ದ ದರ್ಶನ್ ಈಗ ಬೇಲ್ ಮೇಲೆ ಬಂದು ಮೂವಿಯನ್ನ ಶೂಟ್ ಮಾಡಿ ಮುಗಿಸ್ಕೊಟ್ಟು ಮತ್ತೆ ಜೈಲ್ ಪಾಲಾಗಕ್ಕೆ ರೆಡಿ ಆಗ್ಯಾರ. ಇದ್ರ ಬೆನ್ನೊಳಗ ರೇಣುಕಾ ಸ್ವಾಮಿ ಕುಟುಂಬಸ್ಥರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಾರ. ಈ ಒಂದು ತೀರ್ಪು ಸುಪ್ರೀಂ ನಮಗ ನ್ಯಾಯ ಕೊಟ್ಟೈತಿ, ಸುಪ್ರೀಂ ಕೋರ್ಟಿನ ಈ ಒಂದು ಆದೇಶ ನಮ್ಮ ಕುಟುಂಬಕ್ಕೂ ನ್ಯಾಯ ಕೊಟ್ಟೈತಿ. ಹೈಕೋರ್ಟ್ ಎಲ್ಲಾ ಆದೇಶಗಳ ಲೋಪವನ್ನ ಸುಪ್ರೀಂ ಕೋರ್ಟ್ ಎತ್ತು ತೋರಿಸಿ ಜಾಮೀನನ್ನ ರದ್ದು ಮಾಡೈತಿ. ಇನ್ನೇನು 7 ಜನಗಳು ಬಂದು ಜೈಲ್ ಪಾಲಾಗೋದು ಅಷ್ಟ ಬಾಕಿ ಐತಿ. ನಟ ದರ್ಶನ್ ಅಷ್ಟೇ ಅಲ್ಲ, A1 ಆರೋಪಿಯಾಗಿದ್ದ ಪವಿತ್ರ ಗೌಡ ಕೂಡ ಈಗ ಮತ್ತೆ ಬೆಂಗಳೂರು ಸೆಂಟ್ರಲ್ ಜೈಲ್ ಪಾಲಾಗೋದು ಗ್ಯಾರಂಟಿ ಆಗೈತಿ. ಇವತ್ತೇ ಅವರು ಕೂಡ ಕೋರ್ಟ್ ಮುಂದೆ ಬಂದು ಹಾಜರಾಗುವಂತೆ ಸುಪ್ರೀಂ ಕೋರ್ಟ್ ಆದೇಶ ಮಾಡೈತಿ. ಜೈಲಲ್ಲಿ ಯಾವುದೇ ಸೆಲೆಬ್ರಿಟಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ ಅನ್ನ ಕೊಡಬಾರ್ದು. ಈ ರೀತಿ ಇನ್ನೊಂದು ಫೋಟೋ ಏನಾದ್ರೂ ಬಂದ್ರೆ ಅವ್ರನ್ನ ತರಾಟೆಗೆ ತಗೋಬೇಕು ಅಂತ ಹೇಳಿ ದರ್ಶನ್ ಕೇಸಲ್ಲಿ 5 ಸ್ಟಾರ್ ಟ್ರೀಟ್ಮೆಂಟ್ ಕೊಟ್ಟರು ಜೈಲಾಧಿಕಾರಿಯನ್ನ ಯಾಕೆ ಇನ್ನೂ ವಜಾ ಮಾಡಿಲ್ಲ ಅನ್ನುವ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂದಿಟ್ಟಿದೆ. ಇನ್ನೇನು ಇವತ್ತೇ ದರ್ಶನ್ ಬಂದು ಕೋರ್ಟ್ ಮುಂದೆ ಹಾಜರಾಗ್ತಾರಾ, ಕಾದ್ ನೋಡ್ಬೇಕು.